ಹೆಲೋ ಎವ್ರಿವನ್. 34ನೇ ಪ್ರಶ್ನೆಯನ್ನ ಗಮನಿಸಿ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ನಕ್ಷೆಯ ವಿಧಾನದಿಂದ ಬಿಡಿಸಿ. ಸಮೀಕರಣ 2x plus y is equal to 8, x minus y is equal to 1. ಸೊ ಇಲ್ಲಿ ಮೊದಲನೇ ಸಮೀಕರಣಕ್ಕೆ ನಕ್ಷೆಯನ್ನ ಬಿಡಿಸ್ಬೇಕು ಅಂದ್ರೆ ನಾವು x is equal to 0 ಆದಾಗ, x is equal to 0 ಆದಾಗ ಸೊ ಸಮೀಕರಣ ಏನಾಗುತ್ತೆ, 2 into 0 plus y is equal to 8. So y is equal to ಏನಾಗುತ್ತೆ 8. So x is equal to 4 ಆದಾಗ ಸೊ 2 ಗುಣಿಸು 4 plus y is equal to 8. ಸೊ 4 2 8 plus y is equal to 8. ಸೊ y is equal to ಏನಾಗುತ್ತೆ 8 minus 8 ಅಂದ್ರೆ 0 ಬರುತ್ತೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ x 0 ಆದಾಗ y 8 ಆಗುತ್ತೆ, x 4 ಆದಾಗ y 0 ಆಗುತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ 2x plus y is equal to 8. ಸೊ ಈ ಬಿಂದುವಿನ ಈ ಒಂದು ರೇಖಾತ್ಮಕ ಸಮೀಕರಣದ ನಿರ್ದೇಶಾಂಕ ಏನಾಯ್ತು ಹೇಳಿ, 0, 8, 4, 0 ಆಗಿದೆ. ಸೊ ಅದೇ ಎರಡನೆಯ ಸಮೀಕರಣ x minus y is equal to 1. ಸೊ ಇಲ್ಲಿ x is equal to 0 ಆದಾಗ ಸೊ ಏನಾಗುತ್ತೆ 0 minus y is equal to 1. ಸೊ y is equal to ಏನಾಗುತ್ತೆ -1. x is equal to 1 ಆದಾಗ ಸೊ 1 minus y is equal to 1. ಸೊ y is equal to ಏನಾಗುತ್ತೆ ಹೇಳಿ 1 minus 1. ಸೊ y is equal to 0 ಆಯ್ತು. ಹಾಗಾದ್ರೆ ಇಲ್ಲಿ x 0 ಆದಾಗ y -1, x 1 ಆದಾಗ y ಏನಾಗುತ್ತೆ ಮಕ್ಕಳ 0 ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಈ ಒಂದು ಸಮೀಕರಣದ ನಿರ್ದೇಶಾಂಕಗಳು 0, -1, 1, 0. ಸೊ ಈ ಎರಡು ಸಮೀಕರಣದ ನಕ್ಷೆಯನ್ನ ಬಿಡಿಸಿದಾಗ ಸೊ ನೋಡಿ ಈ ಬಿಂದುಗಳು ಏನಾಗುತ್ತೆ ಒಂದು ಸಾಮಾನ್ಯ ಬಿಂದು, ಸೊ ಇಲ್ಲಿ ಛೇದಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಒಂದು ಸಾಮಾನ್ಯ ಬಿಂದು ಒಂದೇ ಒಂದು ಪರಿಹಾರವನ್ನ ಹೊಂದಿದೆ. ಸೊ ಹಾಗಾದ್ರೆ ಇಲ್ಲಿ x is equal to 3 ಹಾಗೆ y is equal to ಏನ್ ಹೇಳಿ 2 ಆಗತ್ತೆ. ಓಕೆ, ಸೊ ಇಲ್ಲಿ x 3 ಮತ್ತು y 2 ಆದಾಗ ಇದು ಪರಿಹಾರವನ್ನ ಹೊಂದಿರುತ್ತೆ ಅಂತ ಆಯ್ತು ಮಕ್ಕಳು. ಓಕೆ, ಥ್ಯಾಂಕ್ ಯು.